ಅಧಿಕಾರಿಯ ಭ್ರಷ್ಟಾಚಾರಕ್ಕೆ ಬೇಸತ್ತು ಕಾಂಗ್ರೆಸ್ನ ಶಾಸಕರೇ ಕೈ ಮುಗಿದಿದ್ದಾರೆ. ಮಾಯಕೊಂಡ ಶಾಸಕ ಕೆಎಸ್ ಬಸವಂತಪ್ಪ ತಮ್ಮ ಅಸಹಾಯಕತೆಯನ್ನ ವೇದಿಕೆ ಮೇಲೆ ತೋರಿಸಿಕೊಂಡಿದ್ದಾರೆ. ಕೈ ಮುಗಿದು ಹಣ ವಸೂಲಿ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇದು ಒಬ್ಬ ಶಾಸಕನ ಪರಿಸ್ಥಿತಿ. ಪೌರ ಕಾರ್ಮಿಕರ ಬಳಿ ಪಾಲಿಕೆ ಆಯುಕ್ತೆ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಕೆಲಸಕ್ಕೆ ಸೇರ್ಬೇಕು ಅಂದ್ರೆ 2 ಲಕ್ಷ ರೂಪಾಯಿ ಹಣ ಕೊಡಬೇಕು. ಸೊ ಹೀಗೆ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ. ಈ ವಸೂಲಿನ ದಯವಿಟ್ಟು ನಿಲ್ಲಿಸಿ ಅಂತ ವೇದಿಕೆ ಮೇಲೆ ಅದು ಕಾಂಗ್ರೆಸ್ನ ಶಾಸಕ ಕೆಎಸ್ ಬಸವಂತಪ್ಪ ಅಧಿಕಾರಿಗೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ. ಪಾಲಿಕೆ ಆಯುಕ್ತೆ ರೇಣುಕಾಗೆ ಕೈ ಮುಗಿದು ಮನವಿ ಮಾಡಿಕೊಂಡಿದ್ದಾರೆ ಶಾಸಕ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಾದೇವ್. ಆಡಳಿತ ಪಕ್ಷದ ಒಬ್ಬ ಶಾಸಕ ವೇದಿಕೆ ಮೇಲೆ ಒಂದು ಅಧಿಕಾರಕ್ಕೆ ಕೈ ಮುಗಿತೀನಿ, ದುಡ್ಡು ವಸೂಲಿ ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಎಂತ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ವಿಜಯ್, ಇದು ಆಡಳಿತಾರೂಢ ಪಕ್ಷದ ಶಾಸಕರ ಮಾತು. ಶಾಸಕರ ಪರಿಸ್ಥಿತಿ ಈ ತರ ಆದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಹೇಳಿ ಅವರು ಶಾಸಕರಾಗಿ ಅಧಿಕಾರಿಗೆ ಒಂದು ಅಧಿಕಾರಯುತವಾಗಿ ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಒಂದು ತಾಕೀತನ್ನ ಮಾಡಬೇಕಾಗಿತ್ತು, ಸೂಚನೆಯನ್ನ ಕೊಡಬೇಕಾಗಿತ್ತು. ಇಲ್ಲ ಅದ್ರ ಬಗ್ಗೆ ದೂರನ್ನ ಕೊಟ್ಟು ಯಾವ್ದಾರ ಒಂದು ಸ್ವತಂತ್ರ ಸಂಸ್ಥೆಯಿಂದ ತನಿಖೆಯನ್ನು ಮಾಡಿಸುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಆದ್ರೆ ಆ ರೀತಿ ಯಾವುದೇ ರೀತಿಯಂತ ಕೆಲಸವನ್ನು ಮಾಡದೆ ಕೈ ಮುಗಿದು ಬೇಡಿಕೊಳ್ಳುವಂತ ಪರಿಸ್ಥಿತಿ ಶಾಸಕರಿಗೆ ಬಂದಿದೆ ಅಂತಂದ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಯಾವ ರೀತಿ ಇರಬಾರ್ದು ಅಂತ ಹೇಳಿ ಒಂದು ಅನುಮಾನ ಮೂಡುತ್ತೆ. ಇನ್ನು ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಯಾವಾಗಲೂ ಭ್ರಷ್ಟಾಚಾರದ ಮಾತುಗಳು ಯಾವಾಗಲೂ ಕೇಳಿ ಬರ್ತಾ ಇದ್ದಾರೆ. ಈ ಬಗ್ಗೆ ಈಗಾಗಲೇ 2 ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದು ಅವರು ಟ್ರ್ಯಾಪ್ ಕೂಡ ಆಗಿದ್ರು. ಈ ರೀತಿ ಅಂತ ಭ್ರಷ್ಟಾಚಾರ ಸಾಕಷ್ಟು ಇದೆ. ಎಲ್ಲದರಲ್ಲೂ ಅಧಿಕಾರಿಗಳು ಹಣವನ್ನ ಕೇಳ್ತಾರೆ. ಈ ರೀತಿ ಆದ್ರೆ ಯಾವುದಕ್ಕೆ ಪಾಲಿಕೆಗೆ ನಾವು ಕೆಲಸಗಳನ್ನ ಮಾಡಿಸೋಕೆ ಹೋಗ್ಬೇಕು ಅಂತ ಹೇಳಿ ಜನರು ಒಂದು ಅಸಮಾಧಾನವನ್ನ ಈ ಹಿಂದಿನಿಂದಲೂ ವ್ಯಕ್ತಪಡಿಸ್ಕೊಳ್ತಿದ್ರು. ಅದಕ್ಕೆ ಸ್ಪಷ್ಟ ಉದಾಹರಣೆ ಮತ್ತು ಅದಕ್ಕೆ ಕೈಗನ್ನಡಿ ಅಂತಂದ್ರೆ ಈಗ ಶಾಸಕರು ಒಂದು ತೆರೆದ ವೇದಿಕೆ, ತುಂಬಿದ ವೇದಿಕೆಯಲ್ಲಿ ಹೇಳಿದ್ರು. ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಒಂದು ಅಂಬೇಡ್ಕರ್ ಜಯಂತಿಯಲ್ಲಿ ಪಾಲ್ಗೊಂಡಿದ್ರು. ದಾವಣಗೆರೆ ಸಂಸದರಾದಂತ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಇದ್ರು. ಈ ವೇಳೆ ಭಾಷಣ ಮಾಡುವಾಗ ಮಹಾನಗರ ಪಾಲಿಕೆ ಏನು ಪೌರ ಕಾರ್ಮಿಕರಿದ್ದಾರೆ ಅವರು ಸಾಕಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಮತ್ತು ಅವ್ರು ಬಡವರು ಇದ್ದಾರೆ. ಅಂತವ್ರ ಬಳಿ ನೀವು ಹಣವನ್ನ ವಸೂಲಿ ಮಾಡ್ತೀರಿ, ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋಕು 2 ಲಕ್ಷ 3 ಲಕ್ಷ ಹಣವನ್ನ ಪಡಿತೀರಿ, ಅದನ್ನ ಕಾಯಂ ಮಾಡೋಕ್ಕೂ ಅಂತಾನೂ ಹಣವನ್ನ ಪಡಿತೀರಿ. ಈ ರೀತಿ ಆದ್ರೆ ಅವ್ರು ಹೇಗೆ ಜೀವನವನ್ನ ಸಾಗಿಸೋದು? ಅವರು ಸಾಲ ಈಗಾಗಲೇ ಕಾಯಂ ಆಗುತ್ತೆ, ಕಾಯಂ ಆದೇಶ ಪ್ರತಿ ಬರುತ್ತೆ ಅಂತ ಹೇಳಿ ಈಗಾಗಲೇ ಅವರು ಸಾಲವನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ದಯವಿಟ್ಟು ನನಗೊಂದು 2 ಲಕ್ಷ 3 ಲಕ್ಷ ಹಣವನ್ನ ಕೊಡಿ, ನಂದು ಕೆಲಸ ಕಾಯಂ ಆಗುತ್ತೆ, ನಾನು ಸಾಲವನ್ನ ತೀರಿಸ್ತೀನಿ ಅಂತ ಈ ರೀತಿ ಬೇಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅವ್ರು ಯಾವಾಗಲೂ ಕಷ್ಟದಲ್ಲೇ ಇರ್ತಾರೆ ಪೌರ ಕಾರ್ಮಿಕರು. ಮತ್ತೆ ಅವರ ಬಳಿ ಹಣವನ್ನ ಪಡೆದು ನೀವು ಈ ರೀತಿ ಕೆಲಸ ಕೊಡೋದಾದ್ರೆ ಎದಕ್ ಬೇಕು? ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಆಯುಕ್ತ ಅಂತ ಅವರು ಯಾವುದೇ ರೀತಿ ಅಂತ ಹಣವನ್ನ ಪಡಿಬಾರ್ದು. ಅವರು ವೇದಿಕೆಯಲ್ಲೇ ಈ ರೀತಿ ಅಂತ ಒಂದು ಅಸಮಾಧಾನ ಪಡಿಸಿದ್ರು. ಆಡಳಿತಾರೂಢ ಪಕ್ಷದಲ್ಲಿ ಈಗಾಗಲೇ 60% ಅಂತ ಹೇಳಿ ಗುತ್ತಿಗೆದಾರ ಸಂಘದವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ರೀತಿಯಾಗಿ ಪರಿಸ್ಥಿತಿ ಮುಂದುವರೆದ್ರೆ, ಅಧಿಕಾರಿಗಳು ಈ ರೀತಿ ನಡೆದುಕೊಂಡ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತ ಹೇಳಿ ಒಂದು ಎಲ್ಲರೂ ಆತಂಕಕ್ಕೆ ಕಾರಣ ಆಗಿದೆ. ಇನ್ನಾದ್ರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಇಂಥ ಎಲ್ಲ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಿ ಈ ರೀತಿ ಅಧಿಕಾರಿಗಳು ನಡೆದುಕೊಳ್ಳುವ ರೀತಿಯಲ್ಲಿ ನೋಡ್ಕೊಳ್ಬೇಕಿದೆ. ವಿಜಯ್, ಥ್ಯಾಂಕ್ ಯು ಮಹಾದೇವ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.